ಸರ್, ತಾವು 3 ದಿನಗಳಿಂದ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೀರಾ. ಯಾವ ರೀತಿ ಇದೆ ಸರ್ ಸನ್ನಿವೇಶ? ಇವತ್ತು ಜನತಾದಳ ಜಾತ್ಯತೀತ ಮತ್ತು ಬಿಜೆಪಿ ಎರಡೂ ಪಕ್ಷದ ಮುಖಂಡರುಗಳು ಇವತ್ತೇನು ನಾವೆಲ್ಲ ಸೇರಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಜನರ ಒಂದು ರೆಸ್ಪಾನ್ಸ್ ಏನಿದೆ ಬಹಳ ಅದ್ಭುತವಾಗಿದೆ. ಪಾದಯಾತ್ರೆ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಎರಡು ಪಕ್ಷದ ಮುಖಂಡಗಳ ಜೊತೆಗೆ ಜನತೆ ಸ್ವಇಚ್ಛೆಯಿಂದ ಪಾಲ್ಗೊಳ್ತಾ ಇದ್ದಾರೆ. ಇದರರ್ಥ ಎಲ್ಲೋ ಒಂದ್ ಕಡೆ ಸರ್ಕಾರದ ವಿರುದ್ಧ ಇವತ್ತು ಏನು ಒಂದು ತೀರ್ಪನ್ನ ಈಗಾಗಲೇ ಅವರು ತೀರ್ಮಾನ ಮಾಡಿದ್ರೆ ಅಂತಕ್ಕಂಥದ್ದು ನಮ್ಗೆಲ್ಲ ಕಾಣಿಸ್ತಾ ಇದೆ. ಸರ್, ತಾವು ಮೈಸೂರಿನವರು, ಈ ಮೂಢ ಹಗರಣದ ಬಗ್ಗೆ ಸಾಕಷ್ಟು ತಮಗೂ ಕೂಡ ಮಾಹಿತಿ ಇದೆ. ಎಲ್ಲ ಒಂದ್ ಕಡೆ ಸಿಎಂ ಕುಟುಂಬ ಇದರಲ್ಲಿ ಲೋಪಗಳು ಅಥವಾ ನಿಯಮ ಮೀರಿ ಒಂದು ಸೈಟ್ಗಳನ್ನ ಏನಾದ್ರು ಪಡ್ಕೊಂಡಿದೆಯಾ ಸರ್? ಈಗಾಗಲೇ ಸಾಕಷ್ಟು ಬಾರಿ ಎಲ್ಲ ಮುಖಂಡರುಗಳು ಚರ್ಚೆ ಮಾಡಿದ್ದಾರೆ. ಇವತ್ತು ಕುಮಾರಣ್ಣವ್ರು ಇರ್ಬೋದು, ವಿಜಯೇಂದ್ರ ಅವ್ರು ಇರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವ್ರು ಇರ್ಬೋದು, ಎಲ್ಲರೂ ಸಹ ಇವತ್ತು ಅದ್ರ ಬಗ್ಗೆ ಸವಿವರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತೇನಾಗಿದೆ ಮೂಡದಲ್ಲಿ ಅಂತಕ್ಕಂಥದ್ದು ಜಗಜ್ಜಾಹಿರವಾಗಿದೆ. ನಾನೇನು ಅದನ್ನ ಹೇಳ್ಬೇಕಾಗಿಲ್ಲ ಪುನಃ. ಆದ್ರಿಂದ ಅದ್ರ ವಿರುದ್ಧವಾಗಿ ಈ ಹೋರಾಟ ನಡೀತಾ ಇರ್ತಕ್ಕಂಥದ್ದು. ಈಗ ಮೈಸೂರಿನಲ್ಲಿ ಅಂತಿಮ ದಿನ, ಈ ಪಾದಯಾತ್ರೆ ಅಂತಿಮ ದಿನ, ಬೃಹತ್ ಒಂದು ಸಮಾವೇಶಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀರಾ. ಆವತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿ ಜೊತೆಗೆ ಕಾಂಗ್ರೆಸ್ ಸಚಿವರುಗಳಿಗೆ ತಾವು ಏನ್ ಮೆಸೇಜ್ ರವಾನೆ ಮಾಡ್ಬೇಕು ಅಂತಿದ್ದೀರಾ ಸರ್? ಇವತ್ತು ಈಗಾಗಲೇ ಇದು ನಡೀತಾ ಇರ್ತಕ್ಕಂಥದ್ದು ಸರ್ಕಾರದಲ್ಲಿ ಏನು ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು, ಮೂಢ ಹಗರಣ ಇರ್ಬೋದು, ಬೇರೆ ಬೇರೆ ಹಗರಣಗಳು. ಇವತ್ತು ನಿನ್ನೆ ತಾನೇ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಆತ್ಮಹತ್ಯೆ ಅಲ್ಲ, ಅದೇನು ಹಾರ್ಟ್ ಅಟ್ಯಾಕ್ ಆಗಿರ್ತಕ್ಕಂಥದ್ದು. ಈ ರೀತಿ ಬಹಳಷ್ಟು ವಿಚಾರಗಳಿದಾವೆ. ಅದನ್ನೆಲ್ಲವನ್ನು ಸಹ ತೆಗೆದುಕೊಂಡು ಒಟ್ಟಾರೆಯಾಗಿ ಸರ್ಕಾರದ ವಿರುದ್ಧ ಏನು ಧ್ವನಿ ಎತ್ತಿ ಕೆಲಸವನ್ನ ಮಾಡ್ತಾ ಇದೀವಿ. ಬಹುಶಃ ಅವತ್ತು ಅಲ್ಲೊಂದು ಸಂದೇಶ, ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೋಗ್ಬೇಕು. ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಜನತಾದಳ ಪಕ್ಷದ ಮೈತ್ರಿ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಸೆಕೆಂಡ್ರಿ. ಆದ್ರೆ ಇವತ್ತು ಮೊದಲನೇದು ಭ್ರಷ್ಟವಾಗಿ ಆಡಳಿತವನ್ನ ಕೊಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಹೋಗ್ಬೇಕು ಅಂತಕ್ಕಂಥದ್ದು ಜನರ ಇವತ್ತು ರೆಸ್ಪಾನ್ಸ್ ನೋಡ್ತಾ ಇದ್ರೆ ಜನಗಳ ಭಾವನೆ ಆ ರೀತಿ ಇದೆ ಅಂತಕ್ಕಂಥ ನಮ್ಗೆಲ್ಲ ಕಾಣಿಸ್ತದೆ. ಏನು ಇವಿಷ್ಟು ಶಾಸಕ ಜಿಡಿ ಏನು ಹರೀಶ್ ಅವರ ಮಾತಾಗಿರುವಂತದ್ದು, ಏನು ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಕ್ತ ಅಂದ್ರೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಹೀಗಾಗಿ ಈ ಒಂದು ಸರ್ಕಾರ ಹೋಗ್ಬೇಕು ಅನ್ನೋದು ಜನರ ಅಭಿಪ್ರಾಯ ಇದೆ. ಆ ನಿಟ್ಟಿನಲ್ಲಿ ನಾವು ಹೋರಾಟವನ್ನ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.